ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಜಿ ಕ್ಯಾಸ್ ಮಾಡೋ ಸರ್ಕಲ್ ಯೂಟ್ಯೂಬ್ ಚಾನಲ್. ಈಗ ನಾವು ಜನವರಿ 13, 2024ನೇ ಸಾಲಿನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಕುರಿತು ಚರ್ಚೆ ಮಾಡೋಣ. ನಿಮಗೆಲ್ಲ ಗೊತ್ತಿರಲಿ, ಪ್ರತಿದಿನ ನಾನು ಕನ್ನಡದ ಪ್ರಜಾವಾಣಿ ಸೇರಿದಂತೆ ಕನ್ನಡದ ಇತರ ಎಲ್ಲ ನ್ಯೂಸ್ ಪೇಪರ್ಗಳ ಜೊತೆಗೆ ಇಂಗ್ಲೀಷ್ನ ದಿ ಹಿಂದೂ ಮತ್ತು ಇಂಗ್ಲೀಷ್ನ ಇತರ ಎಲ್ಲ ನ್ಯೂಸ್ ಪೇಪರ್ಗಳ ಜೊತೆಗೆ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡತಕ್ಕಂಥ PAB ನ್ಯೂಸ್ ಪೇಪರ್ಗಳ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಹಾಗಾದರೆ ಇವತ್ತಿನ ಕ್ವಶ್ಚನ್ ನಂಬರ್ 1 ಏನಿದೆ ಅಂತ ನೋಡೋಣ ಬನ್ನಿ. ನೋಡಿ, ಕ್ರಿಯಾ ಅಂದರೆ ಸೆಂಟರ್ ಫಾರ್ ರಿಸರ್ಚ್ ಆನ್ ಎನರ್ಜಿ ಆ್ಯಂಡ್ ಕ್ಲೀನ್ ಏರ್ ಬಿಡುಗಡೆ ಮಾಡಿದ ವರದಿಯ ಪ್ರಕಾರ ಭಾರತದ ಯಾವ ನಗರವು ಭಾರತದಲ್ಲೇ ಅತ್ಯಂತ ಕಲುಷಿತ ನಗರಗಳ ಪಟ್ಟಿಯಲ್ಲಿ ಅಗ್ರಸ್ಥಾನ ಪಡೆದುಕೊಂಡಿದೆ? ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 1 ಬೈರ್ನಿಹತ್, ಮೇಘಾಲಯದಲ್ಲಿ ಕಂಡುಬರುತ್ತದೆ. ನೋಡಿ, ಮೇಘಾಲಯದಲ್ಲಿ ಕಂಡುಬರತಕ್ಕಂಥ ಈ ಬೈರ್ನಿಹತ್ ಇದೀಗ ಭಾರತದ ಅತ್ಯಂತ ಕಲುಷಿತ ನಗರ ಎಂಬ ಹೆಗ್ಗಳಿಕೆಗೆ ಕುಖ್ಯಾತಿಯನ್ನು ಪಡೆದಿದೆ. ಸೊ ಕ್ರಿಯಾ ಈ ಒಂದು ವರದಿಯನ್ನು ಬಿಡುಗಡೆ ಮಾಡಿದೆ. NDTVಯಲ್ಲಿ ಒಂದು ಮಾಹಿತಿಯನ್ನು ಕೊಟ್ಟಿದ್ರು, ಗಮನಿಸಿ. ಮೇಘಾಲಯಸ್ ಬರ್ನಿಹತ್ ಇಂಡಿಯಾಸ್ ಮೋಸ್ಟ್ ಪೊಲ್ಯೂಟೆಡ್ ಸಿಟಿ ಇನ್ 2023. ಸೊ ರಿಪೋರ್ಟ್ ಬಿಡುಗಡೆಯಾಗಿದೆ. ಇದರ ಬಗ್ಗೆ ಡೀಟೇಲ್ಸನ್ನು ಕೂಡ ತಿಳ್ಕೊಳ್ಳೋಣ. ಜನವರಿ 10, 2024ರಂದು ಥಿಂಕ್ ಟ್ಯಾಂಕ್ ಸೆಂಟರ್ ಫಾರ್ ರಿಸರ್ಚ್ ಆ್ಯಂಡ್ ಎನರ್ಜಿ ಆ್ಯಂಡ್ ಕ್ಲೀನ್ ಏರ್ ಬಿಡುಗಡೆ ಮಾಡಿದ ವರದಿಯ ಪ್ರಕಾರ ಮೇಘಾಲಯ ರಾಜ್ಯದ ಬೈರ್ನಿಹಾತ್ ಭಾರತದ ಅತ್ಯಂತ ಕಲುಷಿತ ನಗರಗಳ ಪಟ್ಟಿಯಲ್ಲಿ ಅಗ್ರಸ್ಥಾನ ಪಡೆದುಕೊಂಡಿದೆ. ನಂತರದ ಸ್ಥಾನದಲ್ಲಿರತಕ್ಕಂಥದ್ದು ಬಿಹಾರದ ಬೇಗುಸರಾಯ್ ಮತ್ತು ತದನಂತರದ ಸ್ಥಾನದಲ್ಲಿರತಕ್ಕಂಥದ್ದು ಉತ್ತರ ಪ್ರದೇಶದ ಗ್ರೇಟರ್ ನೋಯ್ಡಾ. ಕ್ರಮವಾಗಿ ಇದು 2 ಮತ್ತು 3ನೇ ಸ್ಥಾನ ಪಡೆದುಕೊಂಡಿದೆ. ಈ ಪಟ್ಟಿಯಲ್ಲಿ ರಾಷ್ಟ್ರೀಯ ರಾಜಧಾನಿ ದೆಹಲಿ 8ನೇ ಸ್ಥಾನದಲ್ಲಿದೆ. ಅಸ್ಸಾಂನ ಸಿಲ್ಚಾರ್ ಏನಿದೆ, ಅತ್ಯಂತ ಕಡಿಮೆ PM10 ಮಟ್ಟವನ್ನು ಪ್ರತಿ ಘನ ಮೀಟರ್ಗೆ ಕೇವಲ 29 ಮೈಕ್ರೋಗ್ರಾಮ್ಗಳಷ್ಟು ದಾಖಲಿಸಿದೆ. ಸೊ ಆ ಕಾರಣಕ್ಕಾಗಿ ಅಸ್ಸಾಂನ ಸಿಲ್ಚಾರ್ ಏನಿದೆ ಭಾರತದ ಅತ್ಯಂತ ಕಡಿಮೆ ಪೊಲ್ಯೂಟೆಡ್ ಸಿಟಿ ಎಂಬತಕ್ಕಂಥ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ. ಸಿಲ್ಚಾರ್ ಮೊದಲ 50 ಕಲುಷಿತ ನಗರಗಳಲ್ಲಿ 18 ಬಿಹಾರದಿಂದ ಇದ್ದರೆ 8 ಹರಿಯಾಣದಿಂದ, 8 ರಾಜಸ್ಥಾನದಿಂದ ಪಡೆದುಕೊಂಡಿರ್ತಕ್ಕಂಥದ್ದು. ಹಾಗಾದರೆ NCAP ಬಗ್ಗೆ ನಿಮಗೆ ಗೊತ್ತಿರಬೇಕು, ರಾಷ್ಟ್ರೀಯ ಶುದ್ಧ ಗಾಳಿ ಕಾರ್ಯಕ್ರಮ. ಇದನ್ನು ಜನವರಿ 2019ರಲ್ಲಿ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯವು ದೇಶಾದ್ಯಂತ ವಾಯು ಮಾಲಿನ್ಯದ ಸಮಸ್ಯೆಯನ್ನು ನಿಭಾಯಿಸಲು ರಾಷ್ಟ್ರೀಯ ಮಟ್ಟದಲ್ಲಿ ಕಾರ್ಯತಂತ್ರವಾಗಿ ಪ್ರಾರಂಭಿಸಿತು. ಅಷ್ಟೇ ಅಲ್ಲದೆ ಇದರ ಅಡಿಯಲ್ಲಿ 2017ರ ಮೂಲ ವರ್ಷಕ್ಕೆ, ನೋಡಿ ಇದು 2017ರ ಮೂಲ ವರ್ಷವನ್ನು ಪರಿಗಣಿಸುತ್ತದೆ. ಈ ವರ್ಷಕ್ಕೆ ಹೋಲಿಸಿದರೆ 2024 ರಾಜ್ಯಗಳು ಅಥವಾ ಕೇಂದ್ರಾಡಳಿತ ಪ್ರದೇಶಗಳ 131 ನಗರಗಳಲ್ಲಿ 2024ರ ವೇಳೆಗೆ PM ಪಾರ್ಟಿಕಲ್ಸ್ ಮೀಟರ್ಸ್ ಅಂತ ಕರಿತೀವಿ. ಸೊ PM ಕಣಗಳ ಸಾಂದ್ರತೆಯಲ್ಲಿ ಸರಿಸುಮಾರು 20-30% ಕಡಿತಗೊಳಿಸುವ ಗುರಿಯನ್ನು ಹಾಕಿಕೊಂಡಿದೆ. ಅಂದರೆ ಮೇಲಿದ್ದಂಥ ಈ ಒಂದು ಕಾರ್ಯಕ್ರಮ ಏನಿದೆ 2019ರಲ್ಲಿ ಜಾರಿಗೆ ಬಂದಂತಹ ಈ ಕಾರ್ಯಕ್ರಮದಿಂದ 2024ರ ವೇಳೆಗೆ ಭಾರತದಲ್ಲಿ 20-30% PM ಕಡಿತಗೊಳಿಸ್ತಕ್ಕಂಥ ಯೋಜನೆಯನ್ನು ಹಾಕಿಕೊಂಡಿರ್ತಕ್ಕಂಥದ್ದು. ನೆಕ್ಸ್ಟ್ ನಾವು 2ನೇ ಕ್ವಶನ್ ಏನಿದೆ ಅಂತ ನೋಡೋಣ. 2023ನೇ ಸಾಲಿನ CNN ನ್ಯೂಸ್ 18ರ ವರದಿಯ ಪ್ರಕಾರ ಇಂಡಿಯನ್ ಆಫ್ ದ ಇಯರ್ ಅವಾರ್ಡನ್ನು ಅತ್ಯುತ್ತಮ ಸಾಧನೆ ವಿಭಾಗದಲ್ಲಿ ಕೆಳಗಿನ ಯಾರಿಗೆ ನೀಡಲಾಗಿದೆ? ಸರಿಯಾದಂಥ ಉತ್ತರ ಇಂಪಾರ್ಟೆಂಟ್ ಆಗುತ್ತೆ, ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಇಂಡಿಯನ್ ಆಫ್ ದ ಇಯರ್ ಅವಾರ್ಡನ್ನು ಇದೀಗ ಪಡೆದುಕೊಂಡಿದೆ. ಯಾವ ವಿಭಾಗ ಅಂತ ಕೇಳಿದರೆ ನೋಡಿ, ಔಟ್ಸ್ಟ್ಯಾಂಡಿಂಗ್ ಅಚೀವ್ಮೆಂಟ್ ಅಂತ ಹೇಳ್ತೀವಿ, ಅಂದರೆ ಅತ್ಯುತ್ತಮ ಸಾಧನೆಯ ವಿಭಾಗದಲ್ಲಿ. ನೀವಿಲ್ಲಿ ಗಮನಿಸಬಹುದು, ಇಸ್ರೋ ವಿನ್ಸ್ CNN ನ್ಯೂಸ್ 18 ಇಂಡಿಯನ್ ಆಫ್ ದ ಇಯರ್ 2023 ಅವಾರ್ಡ್ ಫಾರ್ ಇಟ್ಸ್ ಬ್ಯಾಕ್ ಥ್ರೂ ಫೀಡ್ಸ್ ಅಂತ ಹೇಳ್ತೀವಿ. ಅಂದರೆ ತಮ್ಮ ಔಟ್ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್ನಲ್ಲಿ ಇದು ಈ ವರ್ಷ ಸ್ಥಾನವನ್ನು ಪಡೆದುಕೊಂಡಿರ್ತಕ್ಕಂಥದ್ದು. ನೋಡಿ, ಕೇಂದ್ರ ಸಚಿವ ಡಾಕ್ಟರ್ ಜಿತೇಂದ್ರ ಸಿಂಗ್ ಅವರು 2023ನೇ ಸಾಲಿನ ಇಂಡಿಯನ್ ಆಫ್ ದ ಇಯರ್ ಅವಾರ್ಡ್ಗಳನ್ನು ಬಿಡುಗಡೆ ಮಾಡಿದರು. ಈ ಅವಾರ್ಡಲ್ಲಿ ಅತ್ಯುತ್ತಮ ಸಾಧನೆ ವಿಭಾಗದಲ್ಲಿ ಇಸ್ರೋ ಪಡೆದುಕೊಂಡಿದೆ ಪ್ರಶಸ್ತಿಯನ್ನು ಇಸ್ರೋ ಅಧ್ಯಕ್ಷೆ S ಸೋಮನಾಥನ್ ಮತ್ತು ಚಂದ್ರಯಾನ 3ನ ಯೋಜನಾ ನಿರ್ದೇಶಕರಾಗಿರ್ತಕ್ಕಂಥ ಡಾಕ್ಟರ್ P ವೀರ ಮುತ್ತುವೆಲ್ ಸ್ವೀಕರಿಸಿದ್ದಾರೆ. ಹಾಗಾದರೆ ವ್ಯಕ್ತಿಗಳು ಮತ್ತು ಸಂಸ್ಥೆಗಳು ವರ್ಷದ ಭಾರತೀಯ 2023 ಗೌರವಕ್ಕೆ ಪಾತ್ರವಾದವರು. ವರ್ಷದ ಭಾರತೀಯ ವ್ಯಕ್ತಿ ಹೆಗ್ಗಳಿಕೆಗೆ ಬಾಲಿವುಡ್ ನಟ ಶಾರುಖ್ ಖಾನ್ ಪಾತ್ರರಾಗಿದ್ದರೆ,
ವರ್ಷದ ಮನರಂಜನೆಯ ವ್ಯಕ್ತಿ ವಿಭಾಗದಲ್ಲಿ ನಿರ್ದೇಶಕ ಮಣಿರತ್ನಂ ಪಾತ್ರವಾಗಿದ್ದಾರೆ. ಇನ್ನು ಯೂತ್ ಐಕಾನ್ ಆಫ್ ದ ಇಯರ್ ಜೂರಿ ವಿಭಾಗದಲ್ಲಿ ನಟಿ ಮತ್ತು ವೈದ್ಯ ತ್ರಿನೇತ್ರ ಹಾಲ್ಡರ್ ಅವರು ಪಾತ್ರವಾಗಿದ್ದರೆ, ಯೂತ್ ಐಕಾನ್ ಜನಪ್ರಿಯ ವಿಭಾಗದಲ್ಲಿ ಸಂಯೋಜಕ ಮತ್ತು ಗಾಯಕ ಆಗಿರತಕ್ಕಂಥ ಅನಿರುದ್ಧ್ ರವಿಚಂದನ್ ಪಾತ್ರವಾಗಿದ್ದಾರೆ. ಹವಾಮಾನ ವಾರಿಯರ್ಸ್ ನೋಡಿ, ಇಂಪಾರ್ಟೆಂಟ್ ಆಗುತ್ತೆ, ನಮ್ಮ ಕರ್ನಾಟಕಕ್ಕೆ ಈ ಪ್ರಶಸ್ತಿ ದೊರೆತಿರತಕ್ಕಂಥದ್ದು. ಅರುಣ್ ಕೃಷ್ಣಮೂರ್ತಿ ಮತ್ತು ಸಾಲುಮರದ ತಿಮ್ಮಕ್ಕರವರಿಗೆ ಈ ಪ್ರಶಸ್ತಿ ಹವಾಮಾನ ವಿಭಾಗದಲ್ಲಿ ನೀಡಲಾಗಿದೆ. ವ್ಯಾಪಾರ ವಿಭಾಗದಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಅಧ್ಯಕ್ಷ ದಿನೇಶ್ ಕುಮಾರ್ ಕಾರಾರ್ ಅವರು ಪಡೆದುಕೊಂಡಿದ್ದಾರೆ. ವಿಶೇಷ ಉಲ್ಲೇಖ ವಿಭಾಗದಲ್ಲಿ ಉತ್ತರ ಕಾಶಿಯ ವೀರರು ಪಡೆದುಕೊಂಡಿದ್ದಾರೆ. ನೋಡಿ, ಇನ್ನು ಔಟ್ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್ ಅಥವಾ ಅತ್ಯುತ್ತಮ ಸಾಧನೆ ವಿಭಾಗದಲ್ಲಿ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಪಡೆದುಕೊಂಡಿದೆ. ಸಾಮಾಜಿಕ ಬದಲಾವಣೆ ವಿಭಾಗದಲ್ಲಿ ರವಿ ಕಣ್ಣನ್. ಕ್ರೀಡೆ ಅಂತ ಬಂದರೆ ನೀರಾಜ್ ಚೋಪ್ರಾ ಪಡೆದುಕೊಂಡಿದ್ದರೆ, ರೈಸಿಂಗ್ ಸ್ಪೋರ್ಟ್ಸ್ ವಿಭಾಗದಲ್ಲಿ ಪ್ರಜ್ಞಾನಂದ ಪಡೆದುಕೊಂಡಿದ್ದಾರೆ. ಇನ್ನು ವರ್ಷದ ಭಾರತೀಯ IoT 2023 ಬಗ್ಗೆ ನಾವು ನೋಡೋದಾದರೆ, ರಾಷ್ಟ್ರೀಯ TV ಚಾನಲ್ CNN ನ್ಯೂಸ್ 18 ಪ್ರಾರಂಭಿಸಿದೆ. ಇದನ್ನು ವರ್ಷದ ಭಾರತೀಯ ದೂರದರ್ಶನ ಪ್ರಶಸ್ತಿಗಳ 13ನೇ ಆವೃತ್ತಿಯನ್ನು ಜನವರಿ 10, 2024 7 ಪ್ರಮುಖ ವಿಭಾಗಗಳಲ್ಲಿ ನೀಡಿ ಬಿಡುಗಡೆ ಮಾಡಲಾಗಿದೆ. ನೆಕ್ಸ್ಟ್ 3ನೇ ಕ್ವಶನ್ ಏನಿದೆ ಅಂತ ನೋಡಿ. ಇತ್ತೀಚೆಗೆ ಬಿಡುಗಡೆಯಾದ ಹೆನ್ಲಿ ಪಾಸ್ಪೋರ್ಟ್ ಸೂಚ್ಯಂಕ 2024 ಭಾರತವು ಎಷ್ಟನೇ ಸ್ಥಾನ ಪಡೆದುಕೊಂಡಿದೆ? ಹೆನ್ಲಿ ಪಾಸ್ಪೋರ್ಟ್ ಇಂಡೆಕ್ಸ್ 2024 ಸರಿಯಾದಂಥ ಉತ್ತರ 80ನೇ ಸ್ಥಾನ. ನೋಡಿ, ವರ್ಲ್ಡ್ಸ್ ಮೋಸ್ಟ್ ಪವರ್ಫುಲ್ ಪಾಸ್ಪೋರ್ಟ್ ರ್ಯಾಂಕಿಂಗ್ ಬಿಡುಗಡೆಯಾಗಿದೆ. ಡೀಟೇಲ್ಸನ್ನು ತಿಳ್ಕೊಳ್ಳೋಣ. ಹೆನ್ಲಿ ಪಾಸ್ಪೋರ್ಟ್ ಸೂಚ್ಯಂಕ 2024 ಭಾರತ 80ನೇ ಸ್ಥಾನದಲ್ಲಿದೆ. ವಿಶ್ವದ ಅತ್ಯಂತ ಶಕ್ತಿಶಾಲಿ ಪಾಸ್ಪೋರ್ಟ್ಗಳ ತ್ರೈಮಾಸಿಕ ಶ್ರೇಯಾಂಕದಲ್ಲಿ ಫ್ರಾನ್ಸ್, ಜರ್ಮನಿ, ಇಟಲಿ, ಜಪಾನ್, ಸಿಂಗಾಪುರ್, ಸ್ಪೇನ್ ಇವೆಲ್ಲವೂ ಕೂಡ ಅಗ್ರಸ್ಥಾನ ಪಡೆದುಕೊಂಡಿವೆ. ನೋಡಿ, ಎಲ್ಲ ದೇಶಗಳು ಅಗ್ರಸ್ಥಾನ ಪಡೆದುಕೊಂಡಿರತಕ್ಕಂಥ ಅಂದರೆ ನಂಬರ್ 1 ಸ್ಥಾನದಲ್ಲಿವೆ ಇವೆಲ್ಲ ದೇಶಗಳು. ಕಳೆದ 5 ವರ್ಷಗಳಿಂದ ಉನ್ನತ ಸ್ಥಾನವನ್ನು ಹೊಂದಿರುವ ಜಪಾನ್ ಮತ್ತು ಸಿಂಗಾಪುರವು ಈಗ ಯುರೋಪಿಗೆ ವಿಜಯದ ಏರಿಕೆಯನ್ನು ಕಂಡಿರತಕ್ಕಂಥದ್ದು. ಅದರ ಜೊತೆಗೆ ಫಿನ್ಲ್ಯಾಂಡ್, ಸ್ವೀಡನ್, ದಕ್ಷಿಣ ಕೊರಿಯಾದೊಂದಿಗೆ ಸಮನಾಗಿ 193 ಸ್ಥಳಗಳಿಗೆ ಸುಲಭ ಪ್ರವೇಶದೊಂದಿಗೆ 2ನೇ ಸ್ಥಾನವನ್ನು ಪಡೆದುಕೊಂಡಿವೆ ಇವು. ಅದರ ಜೊತೆಗೆ ನಿಕಟವಾಗಿ ಆಸ್ಟ್ರಿಯಾ, ಡೆನ್ಮಾರ್ಕ್, ಐರ್ಲ್ಯಾಂಡ್, ನೆದರ್ಲ್ಯಾಂಡ್ ಕ್ರಮವಾಗಿ 3ನೇ ಸ್ಥಾನವನ್ನು ಪಡೆದುಕೊಂಡಿವೆ. ಹಾಗಾದರೆ ಅತ್ಯಂತ ಕಡಿಮೆ ಶಕ್ತಿಯುತ ಪಾಸ್ಪೋರ್ಟ್ ಸೂಚ್ಯಂಕದಲ್ಲಿ ಅತ್ಯಂತ ಹಿಂದುಳಿದಂಥದ್ದು ಯಾವುದು ಅಂದರೆ ಅಫ್ಘಾನಿಸ್ತಾನ. ನೋಡಿ, ಅಫ್ಘಾನಿಸ್ತಾನ ಕೇವಲ 28 ದೇಶಗಳಿಗೆ ಮಾತ್ರ ವೀಸಾ ಮುಕ್ತವಾಗಿ ಅದು ಸಂಚಾರ ಮಾಡ್ಬೋದು. ಈ ಮೂಲಕ ಅತ್ಯಂತ ಕಡಿಮೆ ಶಕ್ತಿಶಾಲಿ ಪಾಸ್ಪೋರ್ಟ್ ಎಂಬ ಖ್ಯಾತಿಯನ್ನು ಪಡೆದುಕೊಂಡಿರ್ತಕ್ಕಂಥದ್ದು. ನೋಡಿ, ಅಫ್ಘಾನಿಸ್ತಾನ ಕೊನೆಯ ಸ್ಥಾನದಲ್ಲಿದೆ. ಇನ್ನು 2ನೇ ಕೊನೆಯ ಸ್ಥಾನ ಅಂತಂದರೆ ಅದು ಸಿರಿಯಾ, 3ನೇ ಕೊನೆಯ ಸ್ಥಾನ ಇರಾಕ್, 4ನೇ ಕೊನೆಯ ಸ್ಥಾನ ಪಾಕಿಸ್ತಾನ, 5ನೇ ಕೊನೆಯ ಸ್ಥಾನ ಯೆಮೆನ್ ಇದೆ. ಇವುಗಳನ್ನು ಏರಿಕೆ ಕ್ರಮ ಅಥವಾ ಇಳಿಕೆ ಕ್ರಮದಲ್ಲಿ ಕೂಡ ಕೇಳಬಹುದು. ಆ ಕಾರಣಕ್ಕಾಗಿ ಇದೆಲ್ಲ ಕೂಡ ನೆನಪಿರಲಿ. ನೆಕ್ಸ್ಟ್ ನಾವು ಭಾರತದ ಶ್ರೇಣಿ ಬಗ್ಗೆ ನೋಡೋಣ. 2024 ಹೆನ್ಲಿ ಪಾಸ್ಪೋರ್ಟ್ ಸೂಚ್ಯಂಕದಲ್ಲಿ 80ನೇ ಸ್ಥಾನದಲ್ಲಿದೆ. ಭಾರತದ ಪಾಸ್ಪೋರ್ಟ್ ಏನಿದೆ 62 ದೇಶಗಳಿಗೆ ವೀಸಾ ಮುಕ್ತ ಪ್ರವೇಶವನ್ನು ಒದಗಿಸುತ್ತದೆ. ಉಜ್ಬೇಕಿಸ್ತಾನ್ ಜೊತೆಗೆ ಭಾರತ 80ನೇ ಸ್ಥಾನವನ್ನು ಪಡೆದುಕೊಂಡಿದೆ. ನೋಡಿ, ಭಾರತದೊಂದಿಗೆ ಇದನ್ನು ಹಂಚಿಕೊಂಡಿರ್ತಕ್ಕಂಥದ್ದು ಉಜ್ಬೇಕಿಸ್ತಾನ ಕೂಡ. ಕಳೆದ ವರ್ಷ ಭಾರತ 85ನೇ ಸ್ಥಾನದಲ್ಲಿತ್ತು. ನೆಕ್ಸ್ಟ್ 4ನೇ ಕ್ವಶನ್ ನೋಡೋಣ. ಇತ್ತೀಚೆಗೆ ಕಾರ್ಬನ್ ಬಾರ್ಡರ್ ಅಡ್ಜಸ್ಟ್ಮೆಂಟ್ ಮೆಕ್ಯಾನಿಸಮ್ CBAM ಅಂತ ಹೇಳಿದೆ. ನೋಡಿ, CBAM ಅಂದರೆ ಕಾರ್ಬನ್ ಬಾರ್ಡರ್ ಅಡ್ಜಸ್ಟ್ಮೆಂಟ್ ಮೆಕ್ಯಾನಿಸಮ್ ಎಂಬ ಪದವು ಸಾಮಾನ್ಯವಾಗಿ ಸುದ್ದಿಯಲ್ಲಿದೆ. ಹಾಗಾದರೆ ಇದರ ಉದ್ದೇಶವೇನು? ನೋಡಿ, ಇಂಪಾರ್ಟೆಂಟ್ ಆಗುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 3 ಸರಿಯಾಗಿದೆ. ಅಂದರೆ ಯುರೋಪಿಯನ್ ಒಕ್ಕೂಟ EU ಏನಿದೆ, ಯುರೋಪಿಯನ್ ಯೂನಿಯನ್ ಆಮದು ಮಾಡಿಕೊಳ್ಳುವ ವಸ್ತುಗಳು, ನೋಡಿ, ಆಮದು ಮಾಡಿಕೊಳ್ಳಲು ಪ್ರಸ್ತಾಪಿಸಲಾಗಿರುವ ಕಾರ್ಬನ್ ಬೆಲೆ ವ್ಯವಸ್ಥೆಯಾಗಿದೆ. ಅಂದರೆ ನೋಡಿ, ಯುರೋಪಿಯನ್ ಒಕ್ಕೂಟಕ್ಕೆ ಇನ್ನು ಯಾವುದೇ ದೇಶವು ವಸ್ತುಗಳನ್ನು ರಫ್ತು ಮಾಡಿದರೆ ಅಥವಾ ಆ ದೇಶ ಆಮದು ಮಾಡಿಕೊಂಡ್ರೆ ಆ ವಸ್ತುಗಳ ಮೇಲೆ ಕಾರ್ಬನ್ ತೆರಿಗೆಯನ್ನು ವಿಧಿಸುತ್ತದೆ. ಅದರಿಂದ ಎಷ್ಟು ಕಾರ್ಬನ್ ರಿಲೀಸ್ ಆಗುತ್ತದೆ ಎಂಬ ಆಧಾರದ ಮೇಲೆ
ಕಾರ್ಬನ್ ವಿಧಿಸ್ತಕ್ಕಂಥ ಒಂದು ಪ್ರಮುಖ ಪ್ರವೃತ್ತಿಯನ್ನು ಇದೀಗ ಯುರೋಪಿಯನ್ ಒಕ್ಕೂಟ ಹಾಕಿಕೊಂಡಿರ್ತಕ್ಕಂಥದ್ದು. ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಈ ಕ್ವಶನ್ನು, ನೆನಪಿಟ್ಕೊಳ್ಳಿ. ಓಕೆ, ಸೊ ಮೂರನೇ ಕ್ವಶನ್ ಆನ್ಸರ್ ಇದಕ್ಕೆ, ಮೂರನೇ ಒಂದಿದು ನೋಡಿ. 2050 ವೇಳೆಗೆ ಲಾಂಗ್ ಟರ್ಮ್ ಸ್ಟ್ರಾಟಜಿಯನ್ನು ಹಾಕಿಕೊಂಡಿದೆ. ಡೀಟೇಲ್ಸನ್ನು ನೋಡಿ. ನಿವ್ವಳ ಶೂನ್ಯಕ್ಕೆ ಬದ್ಧತೆಯ ಮುಂಚೂಣಿಯಲ್ಲಿ ಯುರೋಪಿಯನ್ ಯೂನಿಯನ್ ಇದೆ. ಇದು 2050 ವೇಳೆಗೆ ವಿಶ್ವದ ಮೊದಲ ಇಂಗಾಲದ ತಟಸ್ಥ ಪ್ರವೇಶವಾಗಲಿದೆ. ಹೊಸ ಬೆಳವಣಿಗೆಯ ಕಾರ್ಯತಂತ್ರದ ಮೇಲೆ ಕೇಂದ್ರೀಕರಿಸಲು ಇದು ಕಳೆದ ವರ್ಷ ಜುಲೈನಲ್ಲಿ ಯುರೋಪಿಯನ್ ಯೂನಿಯನ್ ಗ್ರೀನ್ ಡೀಲನ್ನು ಹೊರತಂದಿತ್ತು. ಕಾರ್ಬನ್ ಬಾರ್ಡರ್ ಅಡ್ಜಸ್ಟ್ಮೆಂಟ್ ಮೆಕ್ಯಾನಿಸಮನ್ನು ಪರಿಚಯಿಸುವುದು ನೀತಿ ಯೋಜನೆಯಲ್ಲಿ ಒಂದು ನಿಬಂಧನೆಯಾಗಿದೆ. ಇದು ಇಯುಗೆ ಆಮದು ಮಾಡಿಕೊಳ್ಳುವ ಪ್ರಸ್ತಾಪಿಸಲಾಗಿರುವ ವಸ್ತುಗಳ ಮೇಲೆ ಕಾರ್ಬನ್ ಬೆಲೆ ವ್ಯವಸ್ಥೆಯಾಗಿದೆ. ಇದೀಗ ಜಾರಿಗೆ ತಂದಿರತಕ್ಕಂಥದ್ದು. ಇದನ್ನು ದೇಶೀಯ ಮತ್ತು ಆಮದು ಮಾಡಿದ ಸರಕುಗಳ ಉತ್ಪಾದನೆಯಲ್ಲಿ ಬಳಸುವ ಇಂಗಾಲದ ನಡುವಿನ ಆಮದು ಮಾಡಿದ ಸರಕು ಆಧಾರಿತ ವ್ಯತ್ಯಾಸವನ್ನು ತೆರಿಗೆ ವಿಧಿಸಲು ಸಿಬ್ಯಾಮ್ ಸೂಚಿಸುತ್ತದೆ. ನೆಕ್ಸ್ಟ್ 5ನೇ ಕ್ವಶನ್ ಏನಿದೆ ಅಂತ ನೋಡಿ. ಪ್ರತಿ ವರ್ಷ ಜನವರಿ 12ರಂದು ರಾಷ್ಟ್ರೀಯ ಯುವ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತದೆ. ಹಾಗಾದರೆ 2024ರ ರಾಷ್ಟ್ರೀಯ ಯುವ ಉತ್ಸವದ ವಿಷಯವೇನು? ಥೀಮ್ ಸರಿಯಾದಂಥ ಉತ್ತರ ನೋಡಿ ಆಪ್ಷನ್ ನಂಬರ್ 2 ಸರಿಯಾಗಿದೆ. ಅಂದರೆ ನೋಡಿ ಆಪ್ಷನ್ ನಂಬರ್ 2 ಏನಿದೆ, ಮೈ ಭಾರತ್ ವಿಕಸಿತ್ ಭಾರತ್ ಅಟ್ 2047, ಯುವಕರಿಂದ ಯುವಕರಿಗಾಗಿ. ನೋಡಿ, ಯುವಕರಿಂದ ಯುವಕರಿಗಾಗಿ ಎಂಬುದು ಈ ವರ್ಷದ ಯೂತ್ ಡೇನ ಥೀಮ್ ಆಗಿದೆ. ಸೊ ಈ ಥೀಮ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಒಂದು ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಮೈ ಭಾರತ್ ಎಂಬತಕ್ಕಂಥ ಒಂದು ಡಿಜಿಟಲ್ ಪ್ಲಾಟ್ಫಾರ್ಮನ್ನು ಕೂಡ ಜಾರಿಗೆ ತಂದಿದೆ. ಇದರ ಅಡಿಯಲ್ಲಿ ಯಾವುದೇ ಯುವಕರು ನೋಂದಣಿ ಮಾಡಿಕೊಂಡು ರಾಷ್ಟ್ರ ಸೇವೆಯಲ್ಲಿ ತೊಡಗಿಕೊಳ್ಳಬಹುದು. ಸೊ ಅದು ಮೈ ಭಾರತ್ ಅಂತ ಹೇಳ್ತವೆ. ಆ ಅಪ್ಲಿಕೇಶನ್ನೊಂದಿಗೆ ಈ ವರ್ಷದ ಥೀಮ್ ಆರಂಭವಾಗುತ್ತದೆ. ನೋಡಿ, PM ನರೇಂದ್ರ ಮೋದಿ ಇನಾಗರೇಟ್ಸ್ 27th ನ್ಯಾಷನಲ್ ಯೂತ್ ಫೆಸ್ಟಿವಲ್ ಅಟ್ ನಾಸಿಕ್. ಸೊ ನಾಸಿಕ್ನಲ್ಲಿ ಈ ವರ್ಷ ಮುಖ್ಯವಾಗಿ ಪ್ರತಿ ವರ್ಷ ಒಂದೊಂದು ರಾಜ್ಯದಲ್ಲಿ ಯೂತ್ ಫೆಸ್ಟಿವಲ್ ನಡೆಯುತ್ತದೆ. ಈ ವರ್ಷ ಮಹಾರಾಷ್ಟ್ರದ ನಾಸಿಕ್ನಲ್ಲಿ ಯೂತ್ ಫೆಸ್ಟಿವಲ್ ಆರಂಭವಾಗಿದೆ. ಡೀಟೇಲ್ಸನ್ನು ನಾವು ತಿಳ್ಕೊಳ್ಳೋಣ. ಪ್ರಧಾನಿ ನರೇಂದ್ರ ಮೋದಿಯವರು ಮಹಾರಾಷ್ಟ್ರದ ನಾಸಿಕ್ನಲ್ಲಿ 27ನೇ ಆವೃತ್ತಿಯ ರಾಷ್ಟ್ರೀಯ ಯುವ ಉತ್ಸವವನ್ನು ಉದ್ಘಾಟಿಸಿದ್ದಾರೆ ಮತ್ತು ರಾಷ್ಟ್ರದ ಯುವ ಜನರನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ಈ ಉತ್ಸವದ ಥೀಮ್ ನೀವಿಲ್ಲಿ ಗಮನಿಸಬಹುದು. ಓಕೆ, ಸೊ ಇನ್ನು ರಾಷ್ಟ್ರೀಯ ಯುವ ಉತ್ಸವದ ಬಗ್ಗೆ ನಾವು ನೋಡೋದಾದರೆ, ರಾಷ್ಟ್ರೀಯ ಯುವ ಜನೋತ್ಸವವು 1995ರಲ್ಲಿ ರಾಷ್ಟ್ರೀಯ ಏಕೀಕರಣ ಶಿಬಿರ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಮುಖ ಚಟುವಟಿಕೆಯಾಗಿ ಪ್ರಾರಂಭವಾಯಿತು. ಪ್ರತಿ ವರ್ಷ ಭಾರತ ಸರ್ಕಾರವು ಒಂದು ರಾಜ್ಯ ಮತ್ತು ನೆಹರು ಯುವ ಕೇಂದ್ರ ಸಂಘಟನೆ, ರಾಷ್ಟ್ರೀಯ ಸೇವಾ ಯೋಜನೆ NSSನಂತಹ ಸಂಸ್ಥೆಗಳ ಸಹಯೋಗದೊಂದಿಗೆ ಕಾರ್ಯಕ್ರಮವನ್ನು ನಡೆಸುತ್ತದೆ. ಇದನ್ನು ಭಾರತ ಸರ್ಕಾರದ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯವು ರಾಜ್ಯ ಸರ್ಕಾರಗಳ ಸಹಯೋಗದೊಂದಿಗೆ ಆಯೋಜಿಸುತ್ತದೆ. ಹೀಗಾಗಿ ಪ್ರತಿ ವರ್ಷ 12ರಿಂದ 16ರವರೆಗೆ ರಾಷ್ಟ್ರೀಯ ಯುವ ಸಪ್ತಾಹ ಆಚರಿಸಲಾಗುತ್ತದೆ. ನೋಡಿ, ಪ್ರತಿ ವರ್ಷ ಜನವರಿ 12ರಿಂದ 16ರವರೆಗೆ ರಾಷ್ಟ್ರೀಯ ಯುವ ಸಪ್ತಾಹ ಆಚರಿಸುತ್ತಾರೆ ಪ್ರತಿ ವರ್ಷ. ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ, ರಾಷ್ಟ್ರೀಯ ಯುವ ಸಪ್ತಾಹ 12ರಿಂದ 16. ನೆಕ್ಸ್ಟ್ 6ನೇ ಕ್ವಶನ್ ಏನಿದೆ ಅಂತ ನೋಡಿ. 2024ನೇ ಸಾಲಿನ ಪ್ರತಿಷ್ಠಿತ ಸಿ ಡ್ರ್ಯಾಗನ್ ವ್ಯಾಯಾಮವು ಕೆಳಗಿನ ಯಾವ ದೇಶದಲ್ಲಿ ನಡೆಯಲಿದೆ? ಸಿ ಡ್ರ್ಯಾಗನ್ ಎಕ್ಸಸೈಸ್ 2024 ಅಮೇರಿಕದಲ್ಲಿ ನಡೆಯಲಿದೆ. ಆಪ್ಷನ್ ನಂಬರ್ 2 ಸರಿಯಾಗಿದೆ. ನೋಡಿ, ಇಂಡಿಯನ್ ನೆವೀಸ್ P-8I ಏರ್ಕ್ರಾಫ್ಟ್ ರೀಚಸ್ ಗುವಾಮ್ ಅಂತ ಹೇಳ್ತೀವಿ. ನೋಡಿ, ಗುವಾಮ್ ಅಂತ ಹೇಳ್ತೀವಿ, ಅಮೇರಿಕದ ಗುವಾಮ್ನಲ್ಲಿ. ಸೊ ಈ ವರ್ಷ ಸಿ ಡ್ರ್ಯಾಗನ್ 2024 ಎಕ್ಸಸೈಸ್ ಆರಂಭವಾಗಿದೆ. ಭಾರತದಿಂದ ಭೇಟಿ ಕೊಟ್ಟಿರ್ತಕ್ಕಂಥದ್ದು P-8I ಏರ್ಕ್ರಾಫ್ಟ್ ಅಂತ ಹೇಳ್ತೀವಿ. ಸೊ ಈ ವಿಮಾನ ಭಾಗವಹಿಸಿದೆ. ಹಾಗಾದರೆ ಇದರ ಬಗ್ಗೆ ಡೀಟೇಲ್ಸನ್ನು ತಿಳ್ಕೊಳ್ಳೋಣ. ಭಾರತೀಯ ನೌಕಾಪಡೆಯ P-8I ವಿಮಾನವು ಸಮುದ್ರ ಡ್ರ್ಯಾಗನ್ 2024 ವ್ಯಾಯಾಮಕ್ಕಾಗಿ ಗುವಾಮನ್ನು ತಲುಪಿದೆ. ಸಿ ಡ್ರ್ಯಾಗನ್ ವ್ಯಾಯಾಮದ ಬಗ್ಗೆ ನಾವು ನೋಡೋದಾದರೆ, ಈ ವ್ಯಾಯಾಮವು ಅಮೇರಿಕ, ಆಸ್ಟ್ರೇಲಿಯಾ, ದಕ್ಷಿಣ ಕೊರಿಯಾ, ಜಪಾನ್, ಭಾರತದ ನೌಕಾಪಡೆಗಳ ನಡುವೆ ಸಹಕಾರ ಮತ್ತು ಪರಸ್ಪರ ಕಾರ್ಯಸಾಧ್ಯತೆಯನ್ನು ಬೆಳೆಸುವ ಮೇಲೆ ಕೇಂದ್ರೀಕೃತಗೊಂಡು ಆರಂಭವಾಗುತ್ತದೆ.
8 ಜನವರಿ 2024ರಂದು ಭಾರತೀಯ ನೌಕಾಪಡೆಯ P-8I ವಿಮಾನವು US ನೌಕಾಪಡೆಯು ಆಯೋಜಿಸಿದ ಆಂಟಿ ಸಬ್ಮೆರಿನ್ ವಾರ್ಫೇರ್ ವ್ಯಾಯಾಮದ 4ನೇ ಆವೃತ್ತಿಯ XC ಡ್ರ್ಯಾಗನ್ 2024ನಲ್ಲಿ ಭಾಗವಹಿಸಲು USನ ಗುವಾಮ್ಗೆ ಆಗಮಿಸಿದೆ. ಭಾರತೀಯ ನೌಕಾಪಡೆಯ ಹೇಳಿಕೆಯ ಪ್ರಕಾರ XC ಡ್ರ್ಯಾಗನ್ 2024ರ ಮುಖ್ಯ ಉದ್ದೇಶವು ನೌಕಾಪಡೆಗಳ ನಡುವೆ ಸಮನ್ವಯ ಮತ್ತು ಪರಸ್ಪರ ಕಾರ್ಯಸಾಧ್ಯತೆಯನ್ನು ಸಾಧಿಸುವುದಾಗಿದೆ. ನೆಕ್ಸ್ಟ್ 7ನೇ ಕ್ವಶನ್ ನೋಡಿ. ಭಾರತದ ಅತಿ ಉದ್ದದ ಸಮುದ್ರ ಸೇತುವೆ ಅಟಲ್ ಸೇತು ಅನ್ನು ಜನವರಿ 12ರಂದು ಪ್ರಧಾನಿ ನರೇಂದ್ರ ಮೋದಿಯವರು ಅನಾವರಣಗೊಳಿಸಿದ್ದಾರೆ. ಹಾಗಾದರೆ ಇದು ಸಂಪರ್ಕಿಸುವುದು ಯಾವುದರ ನಡುವೆ ಅಂತಂದರೆ ಆಪ್ಷನ್ ನಂಬರ್ 1 ನೋಡಿ, ಸೆವ್ರಿಯಿಂದ ನವಿ ಮುಂಬೈನ ಚೆರ್ಲೆವರೆಗೆ ನೋಡಿ, ಮುಂಬೈನ ಸೆವ್ರಿಯಿಂದ ನವಿ ಮುಂಬೈನ ಚೆರ್ಲೆವರೆಗೆ ಸಂಪರ್ಕಿಸುತ್ತದೆ. ಡೀಟೇಲ್ಸನ್ನು ನೋಡೋಣ. ಸಮುದ್ರದಲ್ಲಿ ನಿರ್ಮಿಸಲಾಗಿರುವ ಅತ್ಯಂತ ಉದ್ದದ ಸೇತುವೆ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಭಾರತದ ಅತಿ ಉದ್ದದ ಸಮುದ್ರ ಸೇತು ಅಟಲ್ ಸೇತು ಅಥವಾ ಮುಂಬೈ ಟ್ರಾನ್ಸ್ ಹಾರ್ಬರ್ ಲಿಂಕ್ ಅಂತ ಕರಿತೀವಿ. ಇದನ್ನು ನೋಡಿ MTHL ಅಂತೂ ಕೂಡ ಕರೀತಾರೆ. ನಿಮಗೆ ಅಟಲ್ ಸೇತು ಅಂತ ಕೇಳಿದ್ಬಿಟ್ಟು ಡೈರೆಕ್ಟಾಗಿ ಮುಂಬೈ ಟ್ರಾನ್ಸ್ ಹಾರ್ಬರ್ ಲಿಂಕ್ ಅಂತಲೂ ಕೂಡ ಕೇಳಬಹುದು. ಇದನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಶುಕ್ರವಾರ ಜನವರಿ 12ರಂದು ಉದ್ಘಾಟಿಸಿದ್ದಾರೆ. ಈ ಸೇತುವೆಯನ್ನು ಪ್ರತಿದಿನ ಸುಮಾರು 70,000 ವಾಹನಗಳಿಗೆ ಸ್ಥಳಾವಕಾಶ ಕಲ್ಪಿಸಲು ವಿನ್ಯಾಸಗೊಳಿಸಿದೆ. ಇದು ಗಮನಿಸಿ ಸ್ನೇಹಿತರೆ, ಮುಂಬೈನ ಸೆವ್ರಿಯಿಂದ ನವಿ ಮುಂಬೈನ ಚಿರ್ಲೆಗೆ ಸಂಪರ್ಕಿಸುತ್ತದೆ. ಮುಂಬೈ ಟ್ರಾನ್ಸ್ ಹಾರ್ಬರ್ ಲಿಂಕ್ ಸರಿಸುಮಾರು 21.8 ಕಿಲೋಮೀಟರ್ ಉದ್ದದ ಸೇತುವೆಯಾಗಿದ್ದು ಮುಂಬೈ ಮತ್ತು ನವಿ ಮುಂಬೈ ನಗರವನ್ನು ಸಂಪರ್ಕಿಸುತ್ತದೆ. ಸೊ ನೋಡಿ, ಡೈರೆಕ್ಟಾಗಿ ನಿಮಗೆ ಮುಂಬೈನಿಂದ ನವಿ ಮುಂಬೈ ನಗರ ಅಥವಾ ಮುಂಬೈನ ಸೆವ್ರಿಯಿಂದ ನವಿ ಮುಂಬೈನ ಚೆರ್ಲೆವರೆಗೆ ಸಂಪರ್ಕಿಸುತ್ತದೆ. ಭಾರತದ ಇತರೆ ಕೆಲವು ಸಮುದ್ರ ಸೇತುವೆಗಳ ಬಗ್ಗೆ ನಾವು ನೋಡೋದಾದರೆ, ಒಂದನೇದಾಗಿ ಬಾಂದ್ರಾ ವರ್ಲಿ ಸಮುದ್ರ ಸಂಪರ್ಕ. ಈ ಹಿಂದೆ ನಂಬರ್ 1 ಸ್ಥಾನದಲ್ಲಿತ್ತು. ಇದು ಮಹಿಮ್ ಕೊಲ್ಲಿಯಲ್ಲಿ ಕಂಡುಬರುತ್ತದೆ. ನೋಡಿ, ಬಾಂದ್ರಾ ವರ್ಲಿ ಸಮುದ್ರ ಸಂಪರ್ಕ ಅಥವಾ ರಾಜೀವ್ ಗಾಂಧಿ ಸಮುದ್ರ ಸಂಪರ್ಕವು ಭಾರತದ ಅತಿ ಉದ್ದದ ಸಮುದ್ರ ಸೇತುವೆಯಾಗಿದೆ ಮತ್ತು ಅರೇಬಿಯನ್ ಸಮುದ್ರದ ಒಂದು ಭಾಗವಾದ ಮಹಿಮ್ ಕೊಲ್ಲಿಗೆ ಅಡ್ಡಲಾಗಿ ಬಾಂದ್ರಾವನ್ನು ವರ್ಲಿಯೊಂದಿಗೆ ಸಂಪರ್ಕಿಸುತ್ತದೆ. ಇನ್ನು 3ನೇ ಅತಿ ಉದ್ದದ ಸಮುದ್ರ ಸೇತುವೆ ಇದು ಪಂಬನ್ ಸೇತುವೆ. ಪಂಬನ್ ಸೇತುವೆ ಇಂದಿರಾ ಗಾಂಧಿ ಸೇತುವೆ ಎಂದು ಕರೆಯಲ್ಪಡುವ ಪಂಬನ್ ಸೇತುವೆಯು ಪಂಬನ್ ದ್ವೀಪದಲ್ಲಿರುವ ರಾಮೇಶ್ವರಮನ್ನು ಪಾಕ್ ಜಲಸಂಧಿಯ ಮೂಲಕ ಭಾರತದ ಮುಖ್ಯ ಭೂಭಾಗಕ್ಕೆ ಸಂಪರ್ಕಿಸುತ್ತದೆ. ಇದು ಭಾರತದ 2ನೇ ಅತಿ ಉದ್ದದ ಸಮುದ್ರ ಸೇತುವೆ. ಈಗ 3ನೇ ಸ್ಥಾನವಾಗಿದೆ. ನೆಕ್ಸ್ಟ್ ನಾವು 8ನೇ ಕ್ವಶನ್ ನೋಡೋಣ. ಇತ್ತೀಚೆಗೆ ಸುದ್ದಿಯಲ್ಲಿರುವ ಡಾರ್ಕ್ ಬುಕ್ ನೋಡಿ, ಡಾರ್ಕ್ ಬುಕ್ ಅನ್ನು ಕೆಳಗಿನ ಯಾವ ನೋಡಿ, ಡಾರ್ಕ್ ಬುಕ್ ಅಂತ ಹೇಳ್ತೀವಿ. ಈ ಒಂದು ಡಾರ್ಕ್ ಬುಕ್ ಕೆಳಗಿನ ಯಾವ ಹೇಳಿಕೆಯು ಅದಕ್ಕೆ ಉತ್ತಮವಾಗಿರತಕ್ಕಂಥ ವಿವರವನ್ನು ಸೂಚಿಸುತ್ತದೆ? ನೋಡಿ, ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಡಾರ್ಕ್ ಬುಕ್. ಸೊ ಅದು ಏನಕ್ಕೆ ಸುದ್ದಿಯಲ್ಲಿದೆ ಅಂತ ಅಂದರೆ ಆಪ್ಷನ್ ನಂಬರ್ 2 ಸರಿಯಾಗಿದೆ. ನೋಡಿ, ಆಪ್ಷನ್ ನಂಬರ್ 2 ಸರಿಯಾಗಿದೆ. ಉತ್ತರವೇನೆಂದರೆ ಮನೆಯಲ್ಲಿ ಸಾಮಾನ್ಯವಾದ ಆಹಾರ ಕಲಬೆರಕೆ. ನೋಡಿ, ಮನೆಯಲ್ಲಿ ನಮ್ಮ ಮನೆಯಲ್ಲಿರ್ತಕ್ಕಂಥ ನಾವು ಏನಾದ್ರು ಕೊಂಡ್ಕೊಂಬಂದರೆ ಆ ಆಹಾರದ ಕಲಬೆರಕೆಯನ್ನು ಮನೆಯಲ್ಲಿಯೇ ಸರಳ ಪರೀಕ್ಷೆಗಳೊಂದಿಗೆ ಪರಿಶೀಲಿಸಲು ಇದೀಗ FSSAIನ ಪ್ರಮುಖ ಉಪಕ್ರಮವಾಗಿ ಜಾರಿಗೆ ತಂದಿದೆ. ಅಂದರೆ ನಿನ್ನೆ ರಿಲೀಸ್ ಮಾಡಿದೆ ಸ್ನೇಹಿತರೆ ಇದನ್ನು. ಸೊ ಡಾರ್ಕ್ ಬುಕ್ ಅಂತ ಹೇಳ್ತೀವಿ, ಇದನ್ನ ಡಾರ್ಟ್ ಬುಕ್ ಅಂತ, ಡಾರ್ಟ್ ಬುಕ್ ಅಂತ. ಸೊ ಇದು ಮನೆಯಲ್ಲಿ ಸಾಮಾನ್ಯವಾದ ಆಹಾರ ಕಲಬೆರಕೆಗಳನ್ನು ಮನೆಯಲ್ಲಿಯೇ ಸರಳ ಪರೀಕ್ಷೆಗಳೊಂದಿಗೆ ಪರಿಶೀಲಿಸಲು ಜಾರಿಗೆ ತಂದಿರತಕ್ಕಂಥ ಉಪಕ್ರಮವಾಗಿದೆ. ನೋಡಿ, ಇಲ್ಲಿ ಗಮನಿಸಿ ನೀವು. ಸೊ ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ಸ್ ಅಥಾರಿಟಿ ಆಫ್ ಇಂಡಿಯಾ FSSAI ಹ್ಯಾಸ್ ರಿಲೀಸ್ಡ್ ದ ಡಾರ್ಟ್ ಬುಕ್ ಅಂತ ಹೇಳ್ತೀವಿ. ದ ಡಾರ್ಟ್ ಬುಕ್ ಏನಿದೆ ಇದು ಸೊ ಕಾಮನ್ ಆಗಿರತಕ್ಕಂಥ ಫುಡ್ ಅಡಲ್ಟ್ರೇಷನ್ ಏನಿದೆ, ಫುಡ್ ಅಡಲ್ಟ್ರೇಷನ್ಗೆ ಸಂಬಂಧಪಟ್ಟಂತೆ ಮನೆಯಲ್ಲಿಯೇ ಸಿಂಪಲ್ ಆಗಿ ನಾವು ಟೆಸ್ಟ್ ಮಾಡ್ಕೋಬಹುದು. ಸೊ ಈ ಒಂದು ಉದ್ದೇಶದಿಂದಾಗಿ ಜಾರಿಗೆ ತಂದಿರತಕ್ಕಂಥದ್ದು ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಸೊ ಇಂಗ್ಲೀಷಲ್ಲೂ ಕೂಡ ಗಮನಿಸಬಹುದು. ನಾವು ಕನ್ನಡದಲ್ಲಿ ಇದರ ಬಗ್ಗೆ ಡೀಟೇಲ್ಸನ್ನು ನೋಡೋಣ. ಡಾರ್ಟ್ ಬುಕ್ ಎಂಬುದು ಕಲಬೆರಕೆಯನ್ನು ಪತ್ತೆ ಮಾಡಲು FSSAI ಬಿಡುಗಡೆ ಮಾಡಿದ ನಾಗರಿಕರಿಂದ ಮನೆಯಲ್ಲಿ ಆಹಾರ ಕಲಬೆರಕೆಗಳನ್ನು ಪತ್ತೆ ಹಚ್ಚಲು
ಸಾಮಾನ್ಯ ತ್ವರಿತ ಪರೀಕ್ಷೆಗಳ ಸಂಕಲನವಾಗಿದೆ. ಇದು ಮುಖ್ಯವಾಗಿ ಹಾಲು ಮತ್ತು ಹಾಲಿನ ಉತ್ಪನ್ನಗಳು, ತೈಲಗಳು ಮತ್ತು ಕೊಬ್ಬುಗಳು, ಸಕ್ಕರೆ ಮತ್ತು ಮಿಠಾಯಿ ಆಗಿರ್ಬೋದು, ಆಹಾರ ಧಾನ್ಯಗಳು ಮತ್ತು ಅದರ ಉತ್ಪನ್ನಗಳು, ಮಸಾಲೆಗಳು ಮತ್ತು ಅದರ ಉತ್ಪನ್ನಗಳಿಗೆ ಅಯೋಡಿನ್ ಟಿಂಚರ್ನಂತಹ ಸರಳ ಪರಿಹಾರಗಳು ಮತ್ತು ನೀರಿನ ಸಹಾಯದಿಂದ ಮನೆಯಲ್ಲಿ ಸುಲಭವಾಗಿ ಮಾಡಬಹುದಾದ 50ಕ್ಕೂ ಹೆಚ್ಚು ಪರೀಕ್ಷೆಗಳನ್ನು ಡಾರ್ಟ್ ಬುಕ್ ಒಳಗೊಂಡಿದೆ. ಈ ಪರೀಕ್ಷೆಗಳು ಆಹಾರ ಉತ್ಪನ್ನಗಳ ದೃಢೀಕರಣವನ್ನು ಸ್ಥಾಪಿಸಲು ಸಂವೇದನಾ ಮೌಲ್ಯಮಾಪನ ಪರೀಕ್ಷೆಗಳನ್ನು ಸಹ ಒಳಗೊಂಡಿರುತ್ತದೆ. ಡಾರ್ಟ್ ಮುಖ್ಯವಾಗಿ ಚಿತ್ರಾತ್ಮಕ ನಿರೂಪಣೆಗಳ ಮೂಲಕ ಶುದ್ಧ ಮತ್ತು ಕಲಬೆರಕೆ ಆಹಾರ ಉತ್ಪನ್ನಗಳ ನಡುವಿನ ವ್ಯತ್ಯಾಸವನ್ನು ಚಿತ್ರಿಸುತ್ತದೆ. ನೆಕ್ಸ್ಟ್ 9ನೇ ಕ್ವಶನ್ ನೋಡೋಣ. ಇನ್ನು ನಾವು 9ನೇ ಕ್ವಶನ್ ನೋಡಿ, 2024ನೇ ಸಾಲಿನ ಸ್ಟಾರ್ಟಪ್ ಇಂಡಿಯಾ ಇನೋವೇಷನ್ ವೀಕ್ 2024 ಕೇಂದ್ರ ಸರ್ಕಾರ ಕೆಳಗಿನ ಯಾವ ದಿನಾಂಕದಂದು ಆಯೋಜಿಸುತ್ತದೆ? ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 2 ಜನವರಿ 10ರಿಂದ 18ರವರೆಗೆ. ಡೀಟೇಲ್ಸನ್ನು ನೋಡಿ, ಮಿನಿಸ್ಟ್ರಿ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ ಬಿಡುಗಡೆ ಮಾಡಿದೆ. ಪ್ರತಿ ವರ್ಷ ನಾವು ನೋಡಿ ಜನವರಿ 16ರಂದು ಪ್ರತಿ ವರ್ಷ ನ್ಯಾಷನಲ್ ಸ್ಟಾರ್ಟಪ್ ದಿನವನ್ನಾಗಿ ಆಚರಣೆ ಮಾಡ್ತೀವಿ. ಈ ವರ್ಷ ಇನೋವೇಷನ್ ವೀಕ್ ಅಂದರೆ ಇಂಡಿಯಾ ಸ್ಟಾರ್ಟಪ್ ಇನೋವೇಷನ್ ವೀಕನ್ನು ಜನವರಿ 10ರಿಂದ 18ರವರೆಗೂ ಆಚರಿಸಲಾಗುತ್ತದೆ. ಪ್ರತಿ ವರ್ಷ DPIIT ಈ ಒಂದು ಸ್ಟಾರ್ಟಪ್ ಇಂಡಿಯಾ ಇನೋವೇಷನ್ ವೀಕನ್ನು ಆಯೋಜನೆ ಮಾಡುತ್ತದೆ. ಡೀಟೇಲ್ಸನ್ನು ತಿಳ್ಕೊಳ್ಳೋಣ. ಸ್ಟಾರ್ಟ್ ಆಫ್ ಇಂಡಿಯಾ ಇನೋವೇಷನ್ ವೀಕ್ 2024 ಜನವರಿ 10ರಿಂದ ಜನವರಿ 18, 2024ರವರೆಗೆ ಭಾರತೀಯ ಸ್ಟಾರ್ಟಪ್ ಪರಿಸರ ವ್ಯವಸ್ಥೆ ಮತ್ತು ರಾಷ್ಟ್ರೀಯ ಸ್ಟಾರ್ಟಪ್ ದಿನ ಅಂದರೆ ಜನವರಿ 16ರಂದು ಆಚರಿಸಲಾಗುತ್ತದೆ. ನೋಡಿ, ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯದ ಅಡಿಯಲ್ಲಿ ಉದ್ಯಮ ಮತ್ತು ಆಂತರಿಕ ವ್ಯಾಪಾರ ಉತ್ತೇಜನ ಇಲಾಖೆ DPIIT ಸ್ಟಾರ್ಟಪ್ ಇಂಡಿಯಾ ಇನೋವೇಷನ್ ವೀಕನ್ನು ಪ್ರತಿ ವರ್ಷ ಆಯೋಜಿಸುತ್ತದೆ. ಭಾರತದಲ್ಲಿ ಆರಂಭಿಕ ಪರಿಸರ ವ್ಯವಸ್ಥೆ ಬಗ್ಗೆ ನೋಡೋದಾದರೆ, ಕಳೆದ ಕೆಲವು ವರ್ಷಗಳಲ್ಲಿ ಭಾರತವು ಸ್ಟಾರ್ಟಪ್ಗಳಿಗೆ ಹಾಟ್ಸ್ಪಾಟ್ ಆಗಿ ಹೊರಹೊಮ್ಮಿದೆ. ಪ್ರಸ್ತುತ ಭಾರತವು ವಿಶ್ವದ 3ನೇ ಅತಿದೊಡ್ಡ ಸ್ಟಾರ್ಟಪ್ ಪರಿಸರ ವ್ಯವಸ್ಥೆಯಾಗಿದೆ. 3 ಅಕ್ಟೋಬರ್ 2023ರಂತೆ ಭಾರತದಲ್ಲಿ 111 ಯೂನಿಕಾರ್ನ್ ಸ್ಟಾರ್ಟಪ್ಗಳು ಇದ್ದವು. ಇದರ ಒಟ್ಟು ಮೌಲ್ಯ $349.69 ಬಿಲಿಯನ್ ಆಗಿದೆ. ಭಾರತದ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರು ಆಗಸ್ಟ್ 15, 2015ರಂದು ನವದೆಹಲಿಯ ಕೆಂಪುಕೋಟೆಯಿಂದ ಮಾಡಿದ ಭಾಷಣದಲ್ಲಿ ಪ್ರಚಾರವನ್ನು ಮೊದಲು ಘೋಷಣೆ ಮಾಡ್ತಾರೆ. ಈ ಕಾರ್ಯಕ್ರಮವನ್ನು 16 ಜನವರಿ 2016ರಂದು ಉದ್ಘಾಟಿಸಲಾಯಿತು. ನೆಕ್ಸ್ಟ್ 10ನೇ ಕ್ವಶನ್ ನೋಡಿ, 2024ನೇ ಸಾಲಿನ 12ನೇ ಆವೃತ್ತಿಯ ಬಹುರಾಷ್ಟ್ರೀಯ ನೌಕಾ ವ್ಯಾಯಾಮ ಮಿಲನ ನೋಡಿ, ಮಿಲನ್ 2024 ಅಂದರೆ ಮಿಲನ್ ಅಂತಂದರೆ ಮಲ್ಟಿ ನ್ಯಾಷನಲ್ ನ್ಯಾವಲ್ ಎಕ್ಸಸೈಸ್ ಅಂತ ಹೇಳ್ತೀವಿ, ಮಲ್ಟಿ ಲ್ಯಾಟ್ರಲ್ ಅಂತ ಕೊಡ್ತಾರೆ. ಫೆಬ್ರವರಿ 19ರಿಂದ 27ರವರೆಗೆ ಭಾರತದ ಕೆಳಗಿನ ಯಾವ ನಗರದಲ್ಲಿ ನಡೆಯಲಿದೆ? ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 3 ವಿಶಾಖಪಟ್ಟಣಂ. ನೋಡಿ, ವಿಶಾಖಪಟ್ಟಣಂನಲ್ಲಿ ನಡೆಯಲಿದೆ. ಈ ಒಂದು ಮಾಹಿತಿಯನ್ನು ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದಾರೆ, ಗಮನಿಸಿ. ನೋಡಿ, 12ನೇ ಆವೃತ್ತಿಯ ಭಾರತೀಯ ನೌಕಾಪಡೆಯ ಬಹುರಾಷ್ಟ್ರೀಯ ವ್ಯಾಯಾಮ ಮಿಲನ್ ಅಂದರೆ ಮಲ್ಟಿ ಲ್ಯಾಟರಲ್ ನ್ಯಾವಲ್ ಎಕ್ಸಸೈಸ್ 2024 ಇದು ಫೆಬ್ರವರಿ 19ರಿಂದ 27ರವರೆಗೆ ವಿಶಾಖಪಟ್ಟಣಂನಲ್ಲಿ ನಡೆಯಲಿದೆ. ಭಾರತೀಯ ನೌಕಾಪಡೆಯು ಆಯೋಜಿಸಿದ ಮತ್ತು 1995ರಲ್ಲಿ ಪ್ರಾರಂಭವಾದ ಈ ಪ್ರಮುಖ ಕಾರ್ಯಕ್ರಮವು ದ್ವೈವಾರ್ಷಿಕ ಬಹುಪಕ್ಷೀಯ ನೌಕಾ ವ್ಯಾಯಾಮವಾಗಿ ವಿಕಾಸಗೊಂಡಿತು. ಇದು ಭಾರತದ ಆಕ್ಟ್ ಈಸ್ಟ್ ಪಾಲಿಸಿ ಮತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಭದ್ರತೆ ಮತ್ತು ಪ್ರದೇಶದ ಎಲ್ಲರಿಗೂ ಬೆಳವಣಿಗೆ ಅಂದರೆ ಸಾಗರ್ ಉಪಕ್ರಮದೊಂದಿಗೆ ಸಂಯೋಜಿಸಲ್ಪಟ್ಟಿದೆ. ಮಿಲನ್ ಬಗ್ಗೆ ನಾವು ನೋಡೋದಾದರೆ 1995ರಲ್ಲಿ ಲುಕ್ ಈಸ್ಟ್ ನೀತಿ ಅಡಿಯಲ್ಲಿ 4 ವಿದೇಶಿ ರಾಷ್ಟ್ರಗಳ ಅಂದರೆ ಇಂಡೋನೇಷ್ಯಾ, ಸಿಂಗಾಪುರ್, ಶ್ರೀಲಂಕಾ, ಥೈಲ್ಯಾಂಡ್ ಇವುಗಳ ಭಾಗವಹಿಸುವಿಕೆಯೊಂದಿಗೆ ಪ್ರಾರಂಭವಾದ ದ್ವೈವಾರ್ಷಿಕ ಬಹುರಾಷ್ಟ್ರೀಯ ನೌಕಾ ವ್ಯಾಯಾಮವಾಗಿದೆ. ಮುಖ್ಯವಾಗಿ ಪೂರ್ವ ನೀತಿಯನ್ನು ನೋಡಿ. ಲುಕ್ ಈಸ್ಟ್ ಪಾಲಿಸಿ ಬಗ್ಗೆ ನೋಡೋದಾದರೆ ಆಗ್ನೇಯ ಏಷ್ಯಾದೊಂದಿಗೆ ಭಾರತದ ಸಂಬಂಧಗಳನ್ನು ಬಲಪಡಿಸುವ ಉದ್ದೇಶದಿಂದ 1992ರಲ್ಲಿ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಪ್ರಧಾನಿ ನರಸಿಂಹರಾವ್ ಅವರು ಭಾರತದ ಪೂರ್ವವನ್ನು ನೋಡಿ ನೀತಿಯನ್ನು ಘೋಷಣೆ ಮಾಡ್ತಾರೆ. ಸಾರಿ ಫ್ರೆಂಡ್ಸ್, ಇದು
ನರಸಿಂಹರಾವ್ ಅವರು ಘೋಷಣೆ ಮಾಡಿರ್ತಕ್ಕಂಥದ್ದು. ಓಕೆ, ಸೊ ಇನ್ನು ಮುಖ್ಯವಾಗಿ ಏಷ್ಯಾ, ಆಸ್ಟ್ರೇಲಿಯಾ ಮತ್ತು ಪೆಸಿಫಿಕ್ ದ್ವೀಪಗಳ ಪ್ರಪಂಚದ ಪೂರ್ವದಲ್ಲಿವೆ. ಅಂದರೆ ಸೊ ಈ ಮುಖ್ಯವಾಗಿ ಏಷ್ಯಾ, ಆಸ್ಟ್ರೇಲಿಯಾ ಮತ್ತು ಪೆಸಿಫಿಕ್ ದ್ವೀಪಗಳು ಈ ಪೂರ್ವ ಪ್ರಪಂಚದಲ್ಲಿ ಕಂಡುಬರುತ್ತವೆ. ಸೊ ಇದು ನೆನಪಿರಲಿ. ಮುಖ್ಯವಾಗಿ ಉಳಿದಂತೆ ಪ್ರಮುಖ ಮಾಹಿತಿ ಏನಂದರೆ ನೋಡಿ, ಸ್ವಚ್ಛ ಸರ್ವೇಕ್ಷಣ್ 2023ಕ್ಕೆ ಸಂಬಂಧಪಟ್ಟಂತೆ ಆಲ್ರೆಡಿ ಕ್ವಶನನ್ನು ಹೇಳಿದ್ದೀನಿ. ಸೊ ಅಲ್ಲಿ ಕೆಲವು ಮಾಹಿತಿಯನ್ನು ನಾನು ಬಿಟ್ಟಿದ್ದೆ. ಅದಕ್ಕೆ ಸಂಬಂಧಪಟ್ಟಂತೆ ಸ್ವಚ್ಛ ಸರ್ವೇಕ್ಷಣ್ನ 8ನೇ ಆವೃತ್ತಿಯನ್ನು 2023ರಲ್ಲಿ ಪ್ರಾರಂಭಿಸಲಾಯಿತು. ಸ್ವಚ್ಛ ಸರ್ವೇಕ್ಷಣ್ 2023ರ ವಿಷಯವು ಸಂಸತ್ತಿನಿಂದ ತ್ಯಾಜ್ಯ ಎಂಬುದಾಗಿತ್ತು. ಸ್ವಚ್ಛ ಸರ್ವೇಕ್ಷಣನ್ನು ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯ 2016ರಲ್ಲಿ ಸ್ಪರ್ಧಾತ್ಮಕ ಚೌಕಟ್ಟಿನಂತೆ ಪ್ರಾರಂಭಿಸಿತು. ಮುಖ್ಯವಾಗಿ 3ರಿಂದ 10 ಲಕ್ಷ ಜನಸಂಖ್ಯೆಯ ವರ್ಗದಲ್ಲಿ ಕಳೆದ ಬಾರಿ 1ನೇ ಸ್ಥಾನದ ಪಡೆದುಕೊಂಡಿದ್ದ ಮೈಸೂರು ಈ ಬಾರಿ 2ನೇ ಸ್ಥಾನಕ್ಕೆ ತೃಪ್ತಿಪಟ್ಟಿಕೊಂಡಿದೆ. ನೆಕ್ಸ್ಟ್ 12ನೇ ಕ್ವಶನ್ ನೋಡಿ, ಇತ್ತೀಚೆಗೆ ಕೆಳಗಿನ ಯಾರು ಅಶ್ವರೋಹಿ ಕ್ರೀಡೆ ನೋಡಿ ಈಕ್ವೆಸ್ಟ್ರಿಯನ್ ಸ್ಪೋರ್ಟ್ಸ್ನಲ್ಲಿ ಪ್ರತಿಷ್ಠಿತ ಅರ್ಜುನ್ ಪ್ರಶಸ್ತಿಯನ್ನು ಪಡೆದ ದೇಶದ ಮೊದಲ ಮಹಿಳೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾದರು? ಸರಿಯಾದಂಥ ಉತ್ತರ ದಿವ್ಯಾಕೃತಿ ಸಿಂಗ್. ನ್ಯೂಸ್ ಪೇಪರಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದರು. ಈಕ್ವೆಸ್ಟ್ರಿಯನ್ ಸ್ಪರ್ಧೆಯಲ್ಲಿ ಅರ್ಜುನ ಪ್ರಶಸ್ತಿ ಪಡೆದ ಮೊದಲ ಭಾರತೀಯ ಮಹಿಳೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದ್ದಾರೆ. ಸೊ ನೀವಿಲ್ಲಿ ಗಮನಿಸಬಹುದು, ಅಶ್ವರೋಹಿ ಕ್ರೀಡೆ ಅಥವಾ ಈಕ್ವೆಸ್ಟ್ರಿಯನ್ ಸ್ಪೋರ್ಟ್ಸ್ ಅಂತ ಹೇಳ್ತೀವಿ. ರಾಜಸ್ಥಾನದ ದಿವ್ಯಾಕೃತಿ ಸಿಂಗ್ ಈ ಒಂದು ಪ್ರಶಸ್ತಿಯನ್ನು ಪಡೆಯುವ ಮೂಲಕ ಈ ಒಂದು ಸ್ಪೋರ್ಟ್ಸ್ ವಿಭಾಗದಲ್ಲಿ ಅರ್ಜುನ ಪ್ರಶಸ್ತಿಯನ್ನು ಪಡೆದಂಥ ಮೊಟ್ಟ ಮೊದಲ ಭಾರತೀಯ ಮಹಿಳಾ ಪಟು ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದ್ದಾರೆ. ನೆಕ್ಸ್ಟ್ 13ನೇ ಕ್ವಶನ್ ನೋಡಿ, ಇತ್ತೀಚೆಗೆ ರಾಜ್ಯದ ಶಾಲಾ ವಿದ್ಯಾರ್ಥಿಗಳಿಗೆ ಪೋಕ್ಸೋ ಕಾಯ್ದೆ ಕುರಿತು ಅರಿವು ಮೂಡಿಸಲು ಶಾಲಾ ಶಿಕ್ಷಣ ಇಲಾಖೆಯು ಕೆಳಗಿನ ಯಾವ ಕಾರ್ಯಕ್ರಮವನ್ನು ಜಾರಿ ಮಾಡಿದೆ? ತೆರೆದ ಮನೆ. ಆಪ್ಷನ್ ನಂಬರ್ 1 ಸರಿಯಾಗಿದೆ, ತೆರೆದ ಮನೆ. ನೋಡಿ, ಶಾಲಾ ಮಕ್ಕಳಲ್ಲಿ ಪೋಕ್ಸೋ ಕಾಯ್ದೆ ಜಾಗೃತಿಗಾಗಿ ಸರ್ಕಾರದಿಂದ ತೆರೆದ ಮನೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಇಂಪಾರ್ಟೆಂಟ್ ಆಗುತ್ತೆ. ತೆರೆದ ಮನೆ ಕಾರ್ಯಕ್ರಮ ಯಾವ ಉದ್ದೇಶ ನೋಡಿ, ರಾಜ್ಯದ ಶಾಲಾ ವಿದ್ಯಾರ್ಥಿಗಳಿಗೆ ಪೋಕ್ಸೋ ಕಾಯ್ದೆ 2012ರಲ್ಲಿ ಜಾರಿಗೆ ಬಂದಿದೆ. ಓಕೆ, ಈ ಪೋಕ್ಸೋ ಕಾಯ್ದೆ ಕುರಿತು ಅರಿವು ಮೂಡಿಸಲು ಎಲ್ಲ ಶಾಲೆಗಳಲ್ಲಿ ತೆರೆದ ಮನೆ ಕಾರ್ಯಕ್ರಮ ಆಯೋಜಿಸುವಂತೆ ಶಾಲಾ ಶಿಕ್ಷಣ ಇಲಾಖೆಯು ಪ್ರತಿ ಶಾಲೆಗಳಿಗೆ ಸೂಚನೆ ನೀಡಿದೆ. ನೋಡಿ, ಶಾಲೆಗಳಲ್ಲಿ ತೆರೆದ ಮನೆ ಕಾರ್ಯಕ್ರಮ ಆಯೋಜಿಸಲಾಗ್ತಾ ಇದೆ. ಮುಖ್ಯವಾಗಿ 18 ವರ್ಷದೊಳಗಿನ ಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯ, ಅತ್ಯಾಚಾರ, ಕಿರುಕುಳ ಮುಂತಾದ ಪೋಕ್ಸೋ ಕಾಯ್ದೆಯಡಿ ದಾಖಲಾಗುವ ಅಪರಾಧಗಳನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಕಾರ್ಯಕ್ರಮ ಅನುಷ್ಠಾನ ಮಾಡಲು ಸೂಚಿಸಿದೆ. ಮಕ್ಕಳಿಗೆ ರಕ್ಷಣೆ, ಭದ್ರತೆ, ನ್ಯಾಯ ಒದಗಿಸಿ ಅವರ ಆಸಕ್ತಿ, ಹಿತ ಕಾಪಾಡುವ ಉದ್ದೇಶದಿಂದ ಈ ಕಾರ್ಯಕ್ರಮ ಅನುಷ್ಠಾನಕ್ಕೆ ಸೂಚಿಸಲಾಗಿದೆ. ಕರ್ನಾಟಕ ರಾಜ್ಯ ಮಕ್ಕಳ ರಕ್ಷಣಾ ನೀತಿ 2016 ಪೋಕ್ಸೋ ಕಾಯ್ದೆ ನಿಯಮಗಳನ್ನು ಸಮರ್ಪಕವಾಗಿ ಅನುಷ್ಠಾನಗೊಳಿಸುವ ನಿಟ್ಟಿನಲ್ಲಿ ಮಾರ್ಗಸೂಚಿಯನ್ನು ಆಯೋಗವು ಈಗಾಗಲೇ ಒದಗಿಸಿದೆ. ಸೊ ಇದು ಇವತ್ತಿನ ಪ್ರಮುಖ ಪ್ರಚಲಿತ ಘಟನೆಯಾಗಿದೆ. ಸೊ ಇದೇ ತರಹದ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್.